ವಿಭೀಷಣನು ಅನೇಕ ಪುರಪ್ರಮುಖರನ್ನೂ ಮಂತ್ರಿಗಳನ್ನೂ ಕೂಡಿಸಿಕೊಂಡು ಪರಿವಾರ ಸಮೇತನಾಗಿ ಬಂದು ಶ್ರೀರಾಮನಿಗೆ ನಮಸ್ಕರಿಸಿದನು. ಹಾಗೆಯೇ ಅನೇಕ ಕಾಣಿಕೆಗಳನ್ನು ಸಮರ್ಪಿಸಿದನು. ಶ್ರೀರಾಮನು ವಿಭೀಷಣನ ಯೋಗಕ್ಷೇಮವನ್ನು ವಿಚಾರಿಸಿ ಎಲ್ಲ ಕಾರ್ಯಗಳು ಯಥಾವತ್ತಾಗಿ ಪೂರೈಸಿದುವೆ ಎಂದು ಪ್ರಶ್ನಿಸಿದನು. ಎಲ್ಲ ಸ್ವಾಮಿಯ ಅನುಗ್ರಹ ಎಂದು ವಿಭೀಷಣನು ಕೈಮುಗಿದನು. ಒಂದು ನಿಮಿಷ ತಡೆದು ಶ್ರೀರಾಮನು, ವಿಭೀಷಣ, ಇನ್ನು ಸೀತೆಯನ್ನು ನನಗೆ ಒಪ್ಪಿಸು ಎಂದು ನುಡಿದನು. ಹಸಾದ ಎಂದವನೇ ವಿಭೀಷಣನು ತಕ್ಷಣವೇ ತನ್ನವರೊಂದಿಗೆ ಅಲ್ಲಿಂದ ಹೊರಟು ಅರಮನೆಯನ್ನು ಸೇರಿದನು. ತನ್ನ ಮಡದಿಯನ್ನೂ ಅನೇಕ ಪರಿಚಾರಕರನ್ನೂ ತ್ರಿಜಟೆಯನ್ನೂ ಜತೆಯಲ್ಲಿ ಕರೆದುಕೊಂಡು ವಿಭೀಷಣನು ಅಶೋಕವನಕ್ಕೆ ನಡೆದು ಸೀತಾದೇವಿಗೆ ನಮಸ್ಕರಿಸಿದನು. ವಿಭೀಷಣನು ಈವರೆಗೆ ಸೀತೆಯನ್ನು ಕಂಡಿರಲಿಲ್ಲ. ಆಕೆಯು ಇವನನ್ನು ನೋಡಿರಲಿಲ್ಲ. ಆದರೇನು, ಬಂದು ವಂದಿಸಿದವನು ವಿಭೀಷಣನೇ ಇರಬೇಕೆಂದು ಅವನ ವರ್ತನೆಯಿಂದಲೇ ಖಚಿತ ಮಾಡಿಕೊಂಡು ಸೀತಾದೇವಿಯು ಅವನ ಕ್ಷೇಮ ಸಮಾಚಾರವನ್ನು ವಿಚಾರಿಸಿದಳು. ವಿಭೀಷಣನಿಗೆ ಜಾನಕಿಯ ಕುರಿತು ಮೊದಲೇ ಭಕ್ತಿಭಾವವು ತುಂಬಿದ್ದರು. ಅವಳನ್ನು ನೋಡಿ ಅವಳ ಮಾತು ಕೇಳಿ ಅವಳು ಶ್ರೀರಾಮನಿಗೆ ಯೋಗ್ಯಳಾದ ಪತ್ನಿ ಎಂದು ಆನಂದವು ಉಕ್ಕಿ ಹರಿಯಿತು. ಹಾಗೆಯೇ ಎಲ್ಲ ಶ್ರೀರಾಮನ ಕರುಣೆ ಎಂದು ಕೈಜೋಡಿಸಿಕೊಂಡನು. ಅಲ್ಲದೆ ಕರೆದು ತಂದು ಒಪ್ಪಿಸುವಂತೆ ಶ್ರೀರಾಮನ ಆಜ್ಞೆಯಾಗಿದೆ ಎಂದು ಭಿನ್ನಯಿಸಿದನು. ಹಾಗೆಯೇ ಆಗಲಿ ಎಂದು ಜಾನಕಿಯು ಎದ್ದು ನಿಂತಳು. ಆಗ ವಿಭೀಷಣನು, ಅಮ್ಮ, ಮಂಗಲ ಸ್ನಾನವನ್ನು ಪೂರೈಸಿ ಶ್ರೀರಾಮನನ್ನು ಸೇರುವುದೇ ವಿಹಿತವು. ದೂತಿಯರು ಸಿದ್ಧರಾಗಿದ್ದಾರೆ ಎಂದು ನಿವೇದಿಸಿಕೊಂಡನು. ಸೀತೆಯು ಮಾತ್ರ ಅದಕ್ಕೆ ಒಡಂಬಡಲಿಲ್ಲ. ವಿಭೀಷಣನಿಗೆ ಹೀಗೆಯೇ ಸೀತೆಯನ್ನು ಕರೆದುಕೊಂಡು ಹೋಗಲು ಮನಸ್ಸು ಬರಲಿಲ್ಲ. ಹಾಗಾಗಿ ಅಲ್ಲಿಂದಲೇ ಸೀತಾದೇವಿಯರು ಮಂಗಲ ಸ್ನಾನ ಮಾಡಲು ಸಮ್ಮತಿಸುವುದಿಲ್ಲ, ಏನು ಮಾಡಲಿ ಎಂದು ಶ್ರೀರಾಮನಲ್ಲಿ ಭಿನ್ನಯಿಸಿಕೊಂಡು ಸದುತ್ತರವನ್ನು ತರುವ ಸಲುವಾಗಿ ಯೋಗ್ಯರಾದ ದೂತರಿಬ್ಬರನ್ನು ಅಟ್ಟಿದನು. ವಿಚಾರವನ್ನು ದೂತರಿಂದ ಅರಿತುಕೊಂಡ ಶ್ರೀರಾಮನು, ಹಾಗೆಯೇ ತಂದು ಒಪ್ಪಿಸಲಿ ಎಂದು ನುಡಿದನು. ದೂತರು ಬಂದು ಅದನ್ನೇ ವಿಭೀಷಣನಲ್ಲಿ ನಿವೇದಿಸಿಕೊಂಡರು. ನಿವೃತ್ತಿ ಇಲ್ಲದೆ ವಿಭೀಷಣನು ನಿಟ್ಟುಸಿರನ್ನು ಬಿಡಬೇಕಾಯಿತು. ಮತ್ತೆ ಶೃಂಗಾರಗೊಂಡ ಪಾಲಕಿಯನ್ನು ತರಿಸಿ ಅದರಲ್ಲಿ ಆರೋಹಿಸಬೇಕೆಂದು ವಿಭೀಷಣನು ಸೀತೆಯನ್ನು ಕೇಳಿಕೊಂಡನು. ಸೀತೆಯು ಅದಕ್ಕೂ ಒಮ್ಮೆ ಒಪ್ಪಲಿಲ್ಲ. ಕಾಲ್ನಡೆಯಿಂದಲೇ ಬರುತ್ತೇನೆಂದು ನುಡಿದಳು. ಆದರೆ ವಿಭೀಷಣನು ಏನು ಹೇಳಿದರೂ ಕೇಳಲಿಲ್ಲ. ಮತ್ತೊಮ್ಮೆ, ಅಮ್ಮ, ಸ್ನಾನ ಮಾಡಿಸಿ ಅಲಂಕಾರ ಮಾಡಿಸಿಯೇ ನಿಮ್ಮನ್ನು ನಿಮ್ಮ ಪತಿ ಸನ್ನಿಧಿಗೆ ಕರೆದೊಯ್ಯಬೇಕೆಂದು ನನಗೆ ಆಸೆ ಇತ್ತು. ನೀವು ಒಪ್ಪಲಿಲ್ಲ. ಸ್ವಾಮಿಯು ಹಾಗೇ ಬರಲಿ ಎಂದು ಹೇಳಿ ಕಳಿಸಿದರು. ನನಗೆ ಭಾಗ್ಯವಿಲ್ಲ. ಆದರೂ ಪಾಲಿಕೆಯನ್ನು ನೀವೇರದಿದ್ದರೆ ಖಂಡಿತವಾಗಿಯೂ ನನ್ನ ಮನಸ್ಸಿಗೆ ಸಮಾಧಾನವಿಲ್ಲ. ದೇವಿಯರನ್ನು ನಡೆಸಿಕೊಂಡು ಸರ್ವಥಾ ನಾನು ಹೋಗಲಾರೆನು. ನನ್ನ ಮೇಲೆ ಕೃಪೆ ಇಟ್ಟು ಈ ಪಾಲಕಿಯನ್ನು ಆರೋಹಿಸಬೇಕು. ಇಲ್ಲವಾದರೆ ನಾನು ಅನುಗ್ರಹಕ್ಕೆ ಅಪಾತ್ರನೆಂದು ನಿರ್ಧರಿಸಿಕೊಂಡು ಆ ಯೋಗ ಪ್ರಾಪ್ತಿಯವರೆಗೆ ಶ್ರೀರಾಮನನ್ನು ಧ್ಯಾನಿಸುತ್ತಾ ಇಲ್ಲೇ ಇರುವೆನಲ್ಲದೆ ಹಾಗೆ ಖಂಡಿತವಾಗಿಯೂ ಹೋಗಲಾರೆನು ಎಂದು ಸಪತ್ನೀಕನಾಗಿ ಸೀತೆಗೆ ಮತ್ತೊಮ್ಮೆ ವಂದಿಸಿದನು. ಅಲ್ಲದೆ ಸೀತೆಯು ಆಗಲಿ ಎನ್ನುವವರಿಗೆ ಹೇಳಲೇ ಇಲ್ಲ. ಹಾಗೆ ಜಾನಕಿಯು ಸಮ್ಮತಿಸಿದ ಮೇಲೆ ಅವಳನ್ನು ಆ ಚಿನ್ನದ ಪಾಲಿಕೆಯಲ್ಲಿ ಕುಳಿತುಕೊಳ್ಳುವಂತೆ ಪ್ರಾರ್ಥಿಸಿಕೊಂಡನು. ಸೀತೆಯು ಒಂದು ನಿಮಿಷ ನೀರವವಾಗಿದ್ದು, ಜತೆಯಲ್ಲಿ ಈ ತ್ರಿಜಟೆಯಾದರೂ ಕುಳಿತುಕೊಳ್ಳಲಿ ಎಂದು ತನ್ನ ಅಭಿಷ್ಟವನ್ನು ಸೂಚಿಸಿದಳು. ಉಪಾಯವಿಲ್ಲದೆ ವಿಭೀಷಣನು ಒಪ್ಪಬೇಕಾಯಿತು. ತ್ರಿಜಟೆಯು ನಕ್ಕು, ಇದು ಒಂದು ವಿನೋದ. ನನ್ನನ್ನು ಮೆರವಣಿಗೆ ಮಾಡಿಸುತ್ತೀಯಾ ತಾಯೇ? 4 ದಿವಸವಾದರೂ ನಿನ್ನ ಸೇವೆ ಮಾಡಿ ಸರಮೆಯೂ ಮಹಾರಾಣಿಯಾದಳು. ನನಗೆ ಈ ಮೆರವಣಿಗೆಯಾದರೂ ಆಗಲಿ ಎಂದವಳೇ ಮೊದಲಾಗಿ ಪಾಲಕಿಯನ್ನಡರಿ ತಾನೇ ಕೈ ಹಿಡಿದು ಸೀತೆಯನ್ನು ಹತ್ತಿಸಿಕೊಂಡಳು. ಇಂಪಾದ ವಾದ್ಯಗಳು ಮೊಳಗತೊಡಗಿದವು. ಕೂಡಲೇ ಅದು ಕೂಡದು ಎಂದು ಸೀತೆಯು ಆಕ್ಷೇಪಿಸಿದಳು. ಹಾಗೆಯೇ ಅವು ನಿಲ್ಲಿಸಲ್ಪಟ್ಟವು. ಈ ಪ್ರಕಾರವಾಗಿ 100 ದಾಸಿಯರಿಂದ ಪರಿವೃತರಾಗಿ ಸರಮೆಯು ವಿಭೀಷಣನು ಪಾಲಕಿಯನ್ನು ಮುಂದೆ ಬಿಟ್ಟುಕೊಂಡು ಕಾಲ್ನಡಿಗೆಯಿಂದಲೇ ಮುಂದೆ ಹೊರಟರು. ಪದ್ಧತಿಯಂತೆ ಶಸ್ತ್ರಧಾರಿಗಳಾದ ಸೈನಿಕರು ರಕ್ಷಣೆಯನ್ನು ನೀಡುತ್ತಾ ಸುತ್ತಲೂ ನಿಯತಗೊಂಡರು. ಉತ್ತಮವಾದ ಬಂಡಿಗಳಲ್ಲಿ ಕಾಣಿಕೆಗಾಗಿ ಅನೇಕ ಸುವಸ್ತುಗಳನ್ನು ತುಂಬಿಸಿಕೊಂಡಿದ್ದರು. ನಾಗರಿಕ ಸ್ತ್ರೀ ಪುರುಷರು ಈ ಪಯಣದ ಹಿಂದೆ ಸೇರಿಕೊಂಡರು. ಅವರಿಗೂ ಸೀತೆಯನ್ನೊಮ್ಮೆ ನೋಡುವ ಆಸೆ. ಅಲ್ಲದೆ ಸೀತೆಯನ್ನು ಶ್ರೀರಾಮನು ಸ್ವೀಕರಿಸಿಕೊಳ್ಳುವಾಗ ನಾವು ಇದ್ದೆವು ಎಂದು ಎನ್ನಿಸಿಕೊಳ್ಳಬೇಕೆಂಬ ಬಯಕೆ. ಹಾಗಾಗಿ ಅನೇಕ ಮಂದಿ ಇವರನ್ನು ಕೂಡಿಕೊಂಡು ನಡೆದರು. ಸುವೇಲಾದ್ರಿಯ ಎತ್ತರದಲ್ಲಿದ್ದ ಕಪಿವೀರರು ದೂರದಿಂದ ಪಾಲಿಕೆಯೊಂದಿಗೆ ಬರುವ ಜನಸ್ತೋಮವನ್ನು ಕಂಡರು.
ಸೀತಾದೇವಿಯು ಬಂದಳು ಬಂದಳು ಎಂದು ಅವರೆಲ್ಲರೂ ಅಂದು ಉತ್ಸಾಹಭರಿತರಾಗಿ ಕೈತಟ್ಟಿ ಹರ್ಷೋದ್ಗಾರವನ್ನು ಸೂಸತೊಡಗಿದರು. ಅನೇಕರು ಮರಗಳನ್ನೇರಿಯೇ ನೋಡತೊಡಗಿದರು. ಸೀತೆಯು ಪಾಲಿಕೆಯೊಳಗಿದ್ದುದರಿಂದ ಯಾರಿಗೂ ಅವಳನ್ನು ನೋಡಲಾಗುತ್ತಿರಲಿಲ್ಲ. ದೇವಿಯರನ್ನು ಎಷ್ಟು ಹೊತ್ತಿಗೆ ಕಂಡೇವೆಂಬ ಆಸೆಯು ಎಲ್ಲ ವಾನರರಿಗೂ ಇತ್ತು. ಯಾರನ್ನು ಮರಳಿ ಪಡೆಯುವುದಕ್ಕಾಗಿ ಅವರೆಲ್ಲರೂ ಜೀವದ ಹಂಗು ತೊರೆದು ಯುದ್ಧ ಮಾಡಿದ್ದರೋ ಆ ಸೀತೆಯನ್ನು ಒಮ್ಮೆ ಮೊದಲಾಗಿ ದರ್ಶಿಸಬೇಕೆಂಬ ಕುತೂಹಲವು ಅವರಲ್ಲಿ ಕೆರಳಿತ್ತು. ಅಷ್ಟರಲ್ಲಿ ಪಾಲಿಕೆಯು ಸಮೀಪಿಸಿತು. ಅದರ ತೆರೆಯನ್ನಾದರೂ ಹಾರಿಸಿ ನೋಡಿಬಿಡೋಣವೆಂದು ಮನಸ್ಸು ಕಪಿವೀರರಿಗಾಯಿತು. ಬರುವವಳು ನಮ್ಮ ಸೀತೆ, ನಮ್ಮ ಸ್ವಾಮಿಯ ಪತ್ನಿ, ನಮ್ಮಮ್ಮ ಎಂಬ ಅಭಿಮಾನವು ಹೆಚ್ಚು ಹೆಚ್ಚಾಗತೊಡಗಿದಂತೆಯೇ ಅವರಿಗೆ ತಾನು ಮೊದಲು ಸೀತೆಯನ್ನು ನೋಡಬೇಕೆಂಬ ಆಸೆಯು ಕೆರಳಿತು. ನೆಗೆದರು, ಕುಪ್ಪಳಿಸಿದರು. ಅನೇಕ ಮಂದಿ ಪಾಲಿಕೆಯ ಬಳಿಗೆ ಧಾವಿಸಿದರು. ಬಳಿಯಲ್ಲಿದ್ದ ಸ್ತ್ರೀಯರು ಬೆಚ್ಚಿದರು. ಅತ್ತಿತ್ತ ಓಡಾಡತೊಡಗಿದರು. ರಕ್ಷಣೆಯ ಭಟರು ಹಾಗಾಗದಂತೆ ಸುವ್ಯವಸ್ಥೆಯನ್ನು ಕೈಗೊಳ್ಳಬೇಕಾಯಿತು. ಮರ್ಕಟರಿಗೆ ಸೀತೆಯನ್ನು ನೋಡುವ ಕುತೂಹಲ, ಸ್ತ್ರೀಯರಿಗೆ ಕಪಿಗಳನ್ನು ನೋಡಿ ಅಂಜಿಕೆ, ರಕ್ಷಕರಿಗೆ ಕ್ರಮ ತಪ್ಪುವ ಬೇಸರ, ಹೀಗೆ ಒಂದೊಂದು ಹದ್ದು ಮೀರಿತು. ಅವಸರ ಮಾಡುವ ಕಪಿಗಳನ್ನು ರಕ್ಕಸರು ತಡೆಯಬೇಕಾಯಿತು. ಗೆದ್ದವರು ನಾವು, ನಮಗೆ ಸೋತ ರಕ್ಕಸರು ಈಗ ನಮ್ಮ ಮೇಲೆಯೇ ಕತ್ತಿ ಎತ್ತುತ್ತಾರೆ ಎಂದು ವಾನರ ವೀರರಿಗೆ ಸಹಿಸದಾಯಿತು. ನಿನ್ನೆಯವರೆಗೆ ನಮ್ಮ ಜತೆಯಲ್ಲಿಯೇ ಇದ್ದ ವಿಭೀಷಣನು ಈಗ ಅರಸನಾಗಿ ತನ್ನವರನ್ನು ಹೀಗೆ ನಮ್ಮ ಮೇಲೆಯೇ ಹರಿಯಬಿಡುವುದಕ್ಕೆ ಆಜ್ಞೆ ಮಾಡಿದನೇ? ಛೇ ಎಂದು ರೇಗಿದ್ದ ಕಪಿಗಳು ಆ ಸೈನಿಕರ ಮೇಲೆ ತಿರುಗಿ ಬೀಳಲು ಮುಂದಾದರು. ಎಲ್ಲವೂ ಮುಗಿದು ಕ್ರಮದಂತೆ ನಮ್ಮ ಅರಸನು ಶ್ರೀರಾಮನ ಪತ್ನಿಯನ್ನು ಮನೆಗೊಪ್ಪಿಸುವ ಈ ಸಮಾರಂಭವನ್ನು ಈ ಕಪಿಗಳು ಹಾಳು ಮಾಡುವುದೇ? ಹೀಗೂ ಇದೆಯೇ? ಇದೆಂತಹ ನೀಚತನ ಎಂದು ರಾಕ್ಷಸ ಸೈನಿಕರು ಸಹಿಸಲಾರದೆ ಕಪಿವೀರರ ಮೇಲೆ ಕೈ ಮಾಡಲು ಹವಣಿಸಿದರು. ಹಾಗೆ ಹೀಗೆ ಎಂಬಷ್ಟರಲ್ಲಿ ಅವರಿವರೊಳಗೆ ಆಚೀಚೆ ನೂಕು ನುಗ್ಗಲುಗಳು, ಸೆಳೆತ ಬಡಿತಗಳು ಆರಂಭವಾಗಿ ಗದ್ದಲ ಎದ್ದಿತು. ವಿ ಎನ್ ಭಾಗವತ್ ಪರ್ಬಳ್ಳಿ.